ಪ್ಯಾಸೇಜು, ಸಂಭಾಷಣೆ ಮತ್ತು ಆಡಿಯೋ. ಈಗ ಪ್ಯಾಸೇಜು ನಾನು ಓದ್ತೀನಿ. ಓಕೆ, ಪ್ಯಾಸೇಜನ್ನು ಓದ್ತೀನಿ. ಎಸ್. ಓಕೆ, ನಿಮಗೆ ಈಗಾಗಲೇ ಗೊತ್ತಾಗಿದೆ ನನ್ನ ಸ್ಟೈಲು. ಕ್ಯಾಪ್ಷನ್ನು ಫಸ್ಟು, ಕ್ವಶನ್ ಸೆಕೆಂಡು, ಪ್ಯಾಸೇಜ್ ಥರ್ಡು. ಈ ಆರ್ಡ್ರಲ್ಲಿ ಓದ್ತಾ ಹೋಗ್ತೀನಿ. ಎಸ್. ಫಸ್ಟು ಶೋತೊಕು ತಾಯ್ಶಿ. ಯಾರೋ ವ್ಯಕ್ತಿ ಹೆಸರು ಅನಿಸುತ್ತೆ, ಇವ್ರ ಬಗ್ಗೆ ಅನಿಸುತ್ತೆ. ಓಕೆ, ಪ್ರಶ್ನೆ ಓದ್ತೀನಿ. ಶೋತೊಕು ತಾಯ್ಶಿ ವಾ ರೊಪ್ಪೆಕು ನೆಂಗ್ ಗುರಾಯ್ ಮಾಯೆ ನೀ ಮಾರೆ ಮಸ್ತ. ಇವರು 6 ವರ್ಷದಷ್ಟು ಹಿಂದೆ ಹುಟ್ಟಿದ್ರು. ಶೋತೊಕು ತಾಯ್ಶಿ ವಾ ತೊಮೊದಚಿಗ ಜೂನಿನ್ ಇಮಸ್ತ. ಸೊ ಇವರಿಗೆ ಫ್ರೆಂಡ್ಸು 10 ಜನ ಇದ್ದರು. ಶೋತೊಕು ತಾಯ್ಶಿ ವಾ ಚೂಗೊಕುಯೆ ಇತ್ತೆ ಕಾಂಜಿಯ ಉಮನೋ ನುರಿಕಥವೋ ನರೈಮಸ್ತ. ಸೊ ಇವರು ಚೈನಾಗೆ ಹೋಗಿ ಕಾಂಜಿ ಮತ್ತು ಏನದು ಉಮನೋ ನುರಿಕಥ, ಕುದುರೆಯ ಹತ್ತೋ ರೀತಿ ಅನ್ನು ಕಲಿತರು. ಹೋರ್ಯೂಜಿ ವಾ ಸೆಕಾಯ್ನೋ ತತೆಮೊನೊನೋ ನಕಾದೆ ಇಚಿಬಾನ್ ಫುರೀದೆಸ್. ಯಾವುದಿದು? ಹೋರ್ಯೂಜಿ. ಇದು ಪ್ಲೇಸ್ ಅನಿಸುತ್ತೆ. ಪ್ಲೇಸು ಇಲ್ಲ ಪ್ಲೇಸಲ್ಲ. ಪ್ಲೇಸ್ ಎಂಥ ಪ್ಲೇಸ್ ಅಂದರೆ ಟೆಂಪಲ್ ಇರಬೇಕು ಇದೊಂದು. ಇದು ಪ್ರಪಂಚದ ಬಿಲ್ಡಿಂಗ್ನ ಒಳಗೆ, ಅಂದರೆ ಪ್ರಪಂಚದಲ್ಲಿ ಯಾವುದು ಇದು ಈ ಪ್ರಪಂಚದಲ್ಲಿ ನಂಬರ್ 1 ಹಳೆದು. ಎಸ್, ಬಿಲ್ಡಿಂಗ್ ಅಂತ ಬಂದರೆ. ಓಕೆ, ಈಗ ಓದ್ತಾ ಹೋಗ್ತೀನಿ ಪ್ಯಾಸೇಜು. ಶೋತೊಕು ತಾಯ್ಶಿ ವಾ ಗೊಯಾಕು ನನಜೂಯೋನೆನ್ ನೀ ನರಾದೆ ಉಮಾರೆ ಮಸ್ತ. ಓಕೆ, ಇವರು 574ನೇ ಇಸ್ವಿಯಲ್ಲಿ ಆ ವರ್ಷದಲ್ಲಿ ಹುಟ್ಟಿದ್ರು. ಎಲ್ಲಿ? ನರದಲ್ಲಿ ಹುಟ್ಟಿದ್ರು. ಆದರೆ ಇದು 600 ವರ್ಷದ ಹಿಂದೆ. ಓಕೆ, 600 ವರ್ಷದ ಹಿಂದೆ ಹುಟ್ಟಿದ್ರು. ಓಕೆ, ಇದು ಆಮೇಲೆ ಬರ್ತೀನಿ. ಕೊದೊಮೊನೊ ತೊಕಿ ಬೆಂಕಿಯೋಗ ಸುಕಿದೆ ಉಮನೋ ನುರಿಕಥಮೋ ಜೋಜುದೆ ತೊಮೊದಚಿಗ ತಕ್ಸಾನಿಮಸ್ತ. ಇನ್ನು ಚೈಲ್ಡ್ಹುಡ್ಡಲ್ಲಿ ಕೊದೊಮೊನೊ ತೊಕಿ ಸಣ್ಣವನಿದ್ದಾಗ ಯಾವ್ದು ಇಷ್ಟ ಆಗಿತ್ತು ಅವನಿಗೆ? ಓದೋದು ಇಷ್ಟ. ಆಮೇಲೆ ಇದು ಹತ್ತೋ ರೀತಿ, ಅಂದರೆ ಓಡಿಸೋ ರೀತಿ, ಕುದುರೆ ಓಡಿಸೋ ರೀತಿ, ಅದು ಪರಿಣಿತನಾಗಿದ್ದ. ಆಮೇಲೆ ಫ್ರೆಂಡ್ಸು ಜಾಸ್ತಿ ಇದ್ದರು. ಇಸಿದೋನಿ ಜೂನಿನ್ನೋ ಹಿತನೋ ಹನಾಶಿವೋ ಕಿಕುಕೊತೊಗ ದೆಕಿಮಸ್ತ. ಓಕೆ, ಇದಕ್ಕೆ ಬರೋಣ. ಫ್ರೆಂಡ್ಸ್ ತುಂಬ ಜನ ಇದ್ದರು ಅಂತ ಅಂದರು, ಆದರೆ ಇವರು ಅಕ್ಯುರೇಟಾಗಿ 10 ಜನ ಇದ್ದಾರೆ ಅಂತ ಅಂದಿದ್ದಾರೆ. ಇದು ತಪ್ಪು. ಇವರು 10 ಜನ ಅಂತ ಏನು ಹೇಳಿದ್ದಾರೆ? ಇಚ್ಚಿದೋನಿ ಜೂನಿನ್ನೋ ಹಿತನೋ ಹನಾಶಿವೋ ಕಿಕುಕೊತೊಗ ದೆಕಿಮಸ್ತ. ಒಂದೇ ಸಲಿಗೆ 10 ಜನರ ಮಾತನ್ನು ಕೇಳೋಕ್ಕೆ ಬರ್ತಿತ್ತು ಇವನಿಗೆ. 10 ಜನರದ ಮಾತು ಒಂದೇ ಸಲಿಗೆ. ನಿಜೂ ಸಾಯ್ನಿ ನತ್ತ ತೊಕಿ ಕುನಿನೋ ಸೇಜಿನೋ ಶಿಗೋತವೋ ಹಜಿಮೆ ಮಸ್ತ. 20 ವರ್ಷ ಆದಾಗ ದೇಶದ ಪೊಲಿಟಿಕ್ಸ್ನ ಕೆಲಸ ಶುರು ಮಾಡ್ದ. ಅಂದರೆ ದೇಶದ ಪೊಲಿಟಿಕ್ಸ್ದು ಕೆಲಸ ಶುರು ಮಾಡ್ದ. ಸೊಷ್ಟೆ ಒತೆರಾವೋ ಸ್ಕುತ್ತರಿ ನಿಹೊಂಜಿನ್ವೋ ಚೂಗೊಕುನಿ ಒಕುತ್ತರಿ ಶಿಮಸ್ತ. ಆಮೇಲೆ ಏನು ಕಟ್ಟದ? ಟೆಂಪಲನ್ನು ಕಟ್ತಾ. ಆಮೇಲೆ ನಿಹೊಂಜಿನ್ ಜಾಪನೀಸನ್ನು ಚೈನಾಗೆ ಕಳಿಸ್ದ. ಅಂದರೆ ಇದನ್ನು ಮಾಡಿ ಮಾಡ್ದ. ಟೆಂಪಲನ್ನು ಕಟ್ಟಿ ಇವರನ್ನು ಇಲ್ಲಿಗೆ ಕಳಿಸಿ ಮಾಡ್ದ. ಚೂಗೊಕುಕರ ಕಾಂಜಿಯ ಸೇಜಿನೋ ಶಿಕತ ಯಾ ಮಚಿನೋ ಸ್ಕುರಿಕತ ನಾದೋವೋ ನರೈಮಸ್ತ. ಓಹೋ, ಇವರಿಂದ ಚೈನಾದಿಂದ ಕಾಂಜಿ ಮತ್ತು ಪೊಲಿಟಿಕ್ಸ್ ಮಾಡೋ ರೀತಿ, ಮತ್ತು ಮಚಿನೋ ಸ್ಕುರಿಕತ, ಏನದು ಮಚ್ಚಿ ಅಂದರೆ ಊರು ಕಟ್ಟೋ ರೀತಿ, ಇವನ್ನೆಲ್ಲ ಕಲಿತ. ಓಕೆ, ಅಲ್ಲಿಗೆ ಹೋಗಿ ಉಮನೋ ನುರಿಕಥ
ನೋರಿಕಥಾ ಅದೆಲ್ಲಿದೆ? ಓಕೆ, ಇದು ತಪ್ಪು. ಇಲ್ಲಿಗೆ ಹೋಗಿದ್ದು ಸರಿ, ಚೆನ್ನಾಗಿ ಹೋದ, ಕರೆಕ್ಟು. ಕಾಂಜಿ ಕಲ್ತ, ಆದರೆ ಉಮಾ ಹತ್ತೋ ರೀತಿ ಇಲ್ಲಿ ಕಲ್ತಿಲ್ಲ, ಸೊ ಇದು ತಪ್ಪು. ನೆಕ್ಸ್ಟು ಹೋನ್ಮೋ ಕಕಿ ಮಸ್ತ, ಬುಕ್ ಕೂಡ ಬರ್ದ. ಶೋತಕು ತಾಯಿಗ ಸ್ಕುತ್ತ ಹೋರ್ಯೂಜಿ ವ ನರಾನಿ ಅರಿಮಸ್, ಇವನು ಕಟ್ಟಿದ ಏನದು ಹೊರಿಯೂಜಿ ಟೆಂಪಲ್ಲು ನರದಲ್ಲಿದೆ. ಸೆಕಾಯಿನೋ ಕಿನೋ ತತೆಮೋನೋ ನಕಾದೆ ಇಚಿಬಾನ್ ಫುರುಯಿ ತತೆಮೋನೋ ದೆಸ್. ಓಕೆ, ಇದು ಹಾಂ, ಓಕೆ, ಈ ಬಿಲ್ಡಿಂಗು ದೇಶದಲ್ಲಿ ಹಳೆ ಬಿಲ್ಡಿಂಗೇ ಹೌದು, ಆದರೆ ಇವರು ಹೇಳಿರೋದು ಮರದಲ್ಲಿ ಕಟ್ಟಿರೋ ಬಿಲ್ಡಿಂಗು, ಆದರೆ ಇವ್ರು ಬರೀ ಬಿಲ್ಡಿಂಗ್ ಅಂತ ಹೇಳಿದ್ದಾರೆ. ಏನು ಮಾಡೋಣ? ಓಕೆ, ಇದನ್ನು ಸರಿ ಅಂತ ಹಾಕೋಣ. ಎಸ್. ಓಕೆ, ಇದೇನಪ್ಪ ಇದು? 600 ವರ್ಷದಿಂದ ಹುಟ್ಟಿದ್ರು, 574 ವರ್ಷದಲ್ಲಿ ಇದ್ದಾರೆ. ಇದು ಸರಿನೋ ತಪ್ಪೋ? ಸುಮನ್ ಸನ್, ಸರಿನೋ ತಪ್ಪೋ ಇದು? ಅಲ್ವಾ? 6 ವರ್ಷದಿಂದ ಹುಟ್ಟಿದ್ರು, 600 ವರ್ಷದಿಂದ ಹುಟ್ಟಿದ್ರು ಇವರು. ಈ ವರ್ಷದಲ್ಲಿ ಹುಟ್ಟಿದ್ರು. ಯಾವ ಥರ ಅರ್ಥ ಮಾಡ್ಕೊಂಡಿದ್ದು? ಆ ವರ್ಷದಲ್ಲಿ ಹುಟ್ಟಿದ್ರು ಸರ್, ಅದು 574 ಅದೇ ಆ ವರ್ಷದಿಂದ ಹುಟ್ಟಿದ್ರು. ಹೌದೌದು, ಅಂದರೆ ಆ ಇಸ್ವಿಯಲ್ಲಿ. ಅದೇ ಆ ವರ್ಷದಲ್ಲಿ 574ನೇ ಇಸ್ವಿಯಲ್ಲಿ. ಅಂದರೆ ಇವರು ಅದೇ ಇವ್ರು ಯಾರೋ ಮಾಂಕು ಅವರು 5ನೇ ಶತಮಾನ, ಅದೇ ಬಿಫೋರ್ ಕ್ರಿಸ್ತ್ ಹುಟ್ಟಿದ್ದು ಕಾಲದಲ್ಲಿ ಹುಟ್ಟಿದ್ರು. ಓಕೆ, ಇದು ಅಷ್ಟು ಗೊತ್ತಾಗ್ತಿಲ್ಲ. ಓಕೆ, ತಪ್ಪು ಅಂತ ಹಾಕೋಣ. ರಿಯಲ್ ಸ್ಟೋರಿ. ಇವ್ರು ನಿಜವಾಗ್ಲೂ ಇದ್ದಾರೆ, ಶೋತಕು ತಾಯಿಸಿ ಅಂತ. ಇವರೇ ಏನೋ ಕಾಂಜಿನ ತಂದಿದ್ದು ಚೆನ್ನಾಗಿ ಹೋಗಿ, ಇಲ್ಲಾಂದಿದ್ರೆ ಕಾಂಜಿ ಹುಡ್ತಿರಲಿಲ್ಲ ಜಪಾನಲ್ಲಿ. ಎಸ್. ಓಕೆ, ಈಗ ಸಂಭಾಷಣೆ ಏನು? ದೋಯತ್ತೆ ಇಕಿಮಸ್ಕ, ಹೇಗೆ ಹೋಗೋದು? ಇಲ್ಲ, ಹೇಗೆ ಹೋಗ್ತೀರಾ? ದೋಯತ್ತೆ ಇಕಿಮಸ್ಕ, ಹೇಗೆ ಹೋಗ್ತೀರಾ? ಓಕೆ, ಚಿತ್ರ ನೋಡೋಣ. ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಒಬ್ಬರು ಹೊಂಡಾ ಸ್ಟೇಷನಲ್ಲಿದ್ದಾರೆ, ಇನ್ನೊಬ್ರು ಎಲ್ಲೋ ಇದ್ದಾರೆ. ಒಬ್ರನ್ನೊಬ್ರು ಕೇಳ್ಕೊತಿದ್ದಾರೆ ಹೇಗೆ ಹೋಗೋದು ಅಂತ. ಅದೇ ಕಾನ್ವರ್ಸೇಷನ್ ಇದು. ಓಕೆ, ಇದನ್ನು ಕೂಡ ನಾನೇ ಓದ್ತೀನಿ. ತೊಶೋಕಾನ್ನೋ ಹಿತೋ. ಓಕೆ, ಫ್ರೆಂಡ್ ಅಲ್ಲ, ಇವರು ಲೈಬ್ರೇರಿಯನ್. ಇವರು ಕರೀನಾ-ಸಾನ್. ತೊಶೋಕಾನ್ನೋ ಹಿತೋ, ಹೈ ಮಿದೋರಿ ತೊಶೋಕಾನ್ ದೇಸ್. ಫೋನ್ ಮಾಡಿದೆ, ಅದೇ ಕರೀನಾ-ಸಾನಿಂದ ಫೋನ್ ಬಂದಿದೆ ಅನಿಸುತ್ತೆ. ಫೋನ್ ಎತ್ಬಿಟ್ಟು ಮಿದೋರಿ ತೊಶೋಕಾನ್ ಇದು ಅಂತಾರೆ. ಕರೀನಾ, ಸೊಚ್ಚಿರ ಮಾದೆ ದೋಯತ್ತೆ ಇಕಿಮಸ್ಕ, ಅದೇ ಹೇಗೆ ಹೋಗೋದು ನಿಮ್ಮ ತನಕ, ಅಂದರೆ ಅಲ್ಲಿಗೆ ಹೇಗೆ ಹೋಗೋದು ಅಂತ, ಅಲ್ಲಿಗೆ ಹೇಗೆ ಬರೋದು ಅಂತ. ತೊಶೋಕಾನ್ನೋ ಹಿತೋ, ಹೊಂದಾ ಇಕ್ಕಿಕರ ಜೂನಿ ಬಾನ್ನೋ ಬಸ್ಸುನಿ ನೊತ್ತೆ ತೊಶೋಕಾನ್ ಮಾಯೆದೆ ಒರಿತೆ ಕುದಸೈ. ಮಿತ್ಸುಮೆ ದೆಸ್. ಓಕೆ, ಈ ಸ್ಟೇಷನ್ನಿಂದ ಬಸ್ ನಂಬರ್ 12ನೇ ಬಸ್ಗೆ ಹತ್ತಿ, ಮತ್ತು ಸ್ಟೇಷನ್ ಅಲ್ಲ, ಲೈಬ್ರರಿ ಮುಂದೆ ಇಳಿದ್ಬಿಟ್ಟು ಅಲ್ಲಿ 3ನೇ ಕ್ರಾಸು ಮಿತ್ಸುಮೆ ದೆಸ್. ಕರೀನಾ-ಸಾನ್, ಮಿತ್ಸುಮೆ ದೆಸ್ನೇ 3ನೇ ಕ್ರಾಸಾ? ಅಲ್ಲ, 3ನೇ ಕ್ರಾಸ್ ಅಲ್ವಾ? ಎಸ್. ಅದಕ್ಕೆ ಇವರು ತೊಶೋಕಾನ್ನೋ ಹಿತೋ, ಒರಿದುತೋ ಮಾಯೇನಿ ಕೋಯೆನ್ಗ ಅರಿಮಸ್. ಇಳಿದ್ರೆ ಮುಂದ್ಗಡೆ ಪಾರ್ಕ್ ಇದೆ. ತೊಶೋಕಾನ್ ವ ಸೊನೊ ಕೋಯೆನ್ನೋ ನಕನೋ ಶಿರೋಯಿ ತತೆಮೊನೊ ದೆಸ್. ಓಕೆ, ಇದು ಲೈಬ್ರರಿಯಲ್ಲಿದೆ ಅಂದರೆ ಆ ಪಾರ್ಕಲ್ಲಿರೋ ಬಿಳಿ ಬಿಲ್ಡಿಂಗು, ಆ ಪಾರ್ಕ್ ಮಧ್ಯದಲ್ಲಿರೋ ಬಿಳಿ ಬಿಲ್ಡಿಂಗು, ಅದೇ ಲೈಬ್ರರಿ. ಕರೀನಾ, ವಕಾರಿಮಸ್ತಾ. ಓಕೆ, ಗೊತ್ತಾಯಿತು. ಸೊರೆಕರ ಹೋಂ ಓ ಕರೀರು ತೊಕಿ ನಾನಿಕ ಇರಿಮಸ್ಕ. ಆಮೇಲೆ ಬುಕ್ಕು ಬಾರೋ ಮಾಡಬೇಕಾದ್ರೆ
ಆದರೆಲ್ಲ ಮಾಡುವಾಗ ಏನಾದರೂ ಇರಬೇಕಾ, ಅದಕ್ಕೆ ಇವರಂತಾರೆ ಗಾಯ್ಕೊಕ್ಕುನೋ ಕಥಾ ಡೆಸ್ಕಾ, ಬೇರೆ ಕಂಟ್ರಿ ಜನನ ಅಂದರೆ ಫಾರಿನರ. ಕರೀನವರು ಹೈ ಜಾ ಗಾಯ್ಕೊಕ್ಕು ಜಿಂತೋರು ಕುಶೋ ಓ ಮೊತ್ತೆ ಕಿತೆ ಕುದಸಾಯ್. ಅದೇ ಫಾರಿನರ್ ರಿಜಿಸ್ಟ್ರೇಷನ್ ಏನಂದರೆ ಇದನ್ಸುತ್ತೆ, ನಿಮ್ಮೊಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರಲ್ಲ ಜಪಾನಿಗೆ ಹೋದರೆ, ಅದಕ್ಕೇನಂತಾರೆ ರೆಸಿಡೆನ್ಸಿ ಕಾರ್ಡ್. ರೆಸಿಡೆನ್ಸಿ ಕಾರ್ಡ್. ಹಾಂ, ರೆಸಿಡೆನ್ಸಿ ಕಾರ್ಡ್, ಎಸ್. ಹಾಂ, ರೆಸಿಡೆನ್ಸಿ ಕಾರ್ಡನ್ನು ಹಿಡ್ಕೊಂಡು ಬನ್ನಿ. ಅದಕ್ಕೆ ಕರೀನವರು ಹೈ ದೋಮೋ ಅರಿಗತ ಗುಜಾಯಿಮಷ್ಟ, ಥ್ಯಾಂಕ್ ಯು ವೆರಿ ಮಚ್, ಇಷ್ಟೇ. ಸೊ ಇಲ್ಲಿ ಗ್ರಾಮರ್ ಪಾಯಿಂಟ್ ಏನು ಅಂದರೆ ಕರೀರೋ ತೋಕಿ ಬಾರೋ ಮಾಡುವಾಗ, ಆಮೇಲೆ ಒರಿರುತೋ ಇಳಿದಾಗಲ್ಲ ಇಳಿದ್ರೆ, ಇದು ಗ್ರಾಮರ್ ಪಾಯಿಂಟು. ಆಮೇಲೆ ಇದು ಮಿತ್ಸುಮೆ ಕ್ರಾಸ್ ಮೇಲೆ ಹೇಳ್ತಾರೆ, ಹಿತೋತ್ಸುಮೆ ಫುತಾತ್ಸುಮೆ ಮಿತ್ಸುಮೆ. ಎಸ್, ಮುಗೀತು. ಈಗ ನಾವು ಆಡಿಯೋಕ್ಕೆ ಹೋಗೋಣ. ಆಡಿಯೋ ಪ್ಲೇ ಮಾಡ್ತೀನಿ. ಆಡಿಯೋ ಓಕೆ, ರೆಡಿ? ಎಸ್, ಒಂದನೇದು ಪ್ಲೇ ಮಾಡ್ತೀನಿ. ಫಸ್ಟ್ ಸಲ ಕೇಳ್ಬಿಡೋಣ 5 ಸ್ಟೇಟ್ಮೆಂಟ್ನ.第23課1番1、子供の時どこに住んでいましたか。2、外国へ行って道がわからない時どうしますか。3、暇な時何をしますか。4、どんな時タクシーに乗りますか。5、たくさんお酒を飲むとどうなりますか。ಎಸ್,問題ಓಕೆ. ಯಾರು ಹೇಳ್ತೀರಾ ಫಸ್ಟು? ಕಲೆさん。第23課1番1、子供の時どこに住んでいましたか。ಹಾಂ,子供のどこに住んでいましたか。ಹಾಂ, 子供の時どこに子供の住んでいましたか. ಎಲ್ಲಿ ವಾಸವಾಗಿದ್ರಿ, ಯಾವಾಗ? ಸಣ್ಣವರಿದ್ದಾಗ.子供の時。ಸಣ್ಣಕ್ಕಿದ್ದಾಗ ನೀವು ಎಲ್ಲಿ ವಾಸವಾಗಿದ್ರಿ. ಸಣ್ಣಕ್ಕಿದ್ದಾಗ ಅಂದರೆ ಮೇ ಬಿ ಪ್ರೈಮರಿ ಸ್ಕೂಲಿದ್ದಾಗ ಅನಿಸುತ್ತೆ. ಎಲ್ಲಿದ್ರಿ ಹೇಳ್ಬೋದಾ? ಎಲ್ಲಿ ವಾಸವಾಗಿದ್ರಿ? ಊರ ಹೆಸರು? ಶಿವಮೊಗ್ಗ ನೋ ಸುಂದೆ ನೋ ಅಲ್ಲ, ನೀ ಸುಂದೆ. ನೀ ಸುಂದೆ ಇಮಸ್. ಸುಂದೆ ಇಮಸ್ತ, ವಾಸವಾಗಿದ್ದೆ. ವಾಸವಾಗಿದ್ದೆ. ಇಲ್ಲ, ಎಸ್. ನೆಕ್ಸ್ಟು ಎರಡನೇದು ಚೈತ್ರ ಸಾ. 2、外国へ行って道がわからない時どうしますか。ಹಾಂ, ಹಾಂ, ಗಾಯ್ಕೊಕು ಎ ಇತ್ತೆ ಮಿಚಿಗ ವಕರನಾಯ್ ತೊಕಿ ದೋಷಿ ಮಸ್ಕ. ಏನು ಮಾಡ್ತೀರಾ, ಯಾವಾಗ? ಯಾವಾಗ ಅಂದರೆ ಫಾರಿನಿಗೆ ಹೋಗಿ ರೋಡ್ ಅರ್ಥ ಆಗದೆ ಇದ್ದಾಗ ಏನು ಮಾಡ್ತೀರಾ ಅಂತ. ಹಾಂ, ಗಾಯ್ಕೊಕು. ಹಾಂ, ಅಷ್ಟೇ. ಹೇಳಿ. ಓಕೆ, ಚಿಜೋ ಮಿಮಸ. ಓಕೆ, ನೀವು ಮ್ಯಾಪನ್ನ ನೋಡ್ತೀನಿ ಅಂತ ಅಂದರೆ ಈಗ ನೀವು ಹೇಳಿ ನಿಮ್ಮ ರೀತಿ. ನೀವು ಹೇಳೋದಲ್ಲ ಅದನ್ನು ಇಂಗ್ಲೀಷ್, ಕನ್ನಡದಲ್ಲಿ ಹೇಳೋದಲ್ಲ ಅದನ್ನು ಜಪಾನೀಸಲ್ಲಿ ಹೇಳ್ಬೋದು. ಗೂಗರು ಹಾಂ, ಚೀಸ್ ತೋ ಅಲ್ಲ ನೀವು ಕನ್ನಡದಲ್ಲೇ ಏನದಲ್ಲ ಅದನ್ನೇ ಜಪಾನೀಸ್ ಹೇಳಿದ್ರೆ ಆಯ್ತಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಯೂಸ್ ಮಾಡ್ತೇನೆ. ಸ್ಕೈಮಸ್. ಸುಕಾಯ್ಮಾಸ್. ಹಾಂ, ಫುಲ್ ಹೇಳ್ಬಿಡಿ. ಗೂಗಲ್ ಮ್ಯಾಪ್ನಿ ಸುಕಾಯ್ಮಾಸ್. ಅಯ್ಯೋ, ನೀ ಬರಲ್ಲ, ಓ ಬರುತ್ತೆ. ಓದ್ ಸ್ಕೈಮಸ್ ಅನ್ನು. ಹಾಂ, ಮ್ಯಾಪನ್ನು ಬಳಸ್ತೀನಿ. ಚಿಜುವೋ ಸ್ಕೈಮಸ್. ಓಕೆ, ಮೂರನೇದು. ಓಕೆ, ಮೂರನೇದು ನೀವು ಹೇಳಿ.3、暇な時
何をしますか？ ಹಾಂ ಹಿಮನ ತೋಕಿ ನಾನಿ ಶಿಮಾಸ್ಕ. ハ ಫ್ರೀ ಆದಾಗ ಏನ್ ಮಾಡ್ತೀರಾ? ハ ಫ್ರೀ ಇದ್ದಾಗ. ಫ್ರೀ ಇದ್ದಾಗ ಹಾಡನ್ನು ಕೇಳ್ತೀನಿ. ಹಾಂ ಅಷ್ಟೇ. ಉತಾओ ಕಿಕಿಮಾಸ್ ಕಿಕಿಮಾಸ್ಟ ಕಿಕಿಮಾಸ್ ಹೇಳಿ. ಉತಾओ ಕಿಕಿಮಾಸ್. ಎಸ್ ಉತಾವೋ ಕಿಕಿಮಸ್. ಹಾಂ ಉತಾನಕ್ಕಿಂತ ಅವರು ಹಾಡಿಗೆ ಒಂಗ್ ಹಾಕೊಂತಾರೆ. ಮ್ಯೂಸಿಕನ್ನು ಕೇಳ್ತೀನಿ. ಒಂಗ್ ಹಾಕುವೋ ಕಿಕಿಮಸ್ ಅಷ್ಟೇ, ಫಿನಿಶ್. ಹಾಂ ನೆಕ್ಸ್ಟು ಯಾರು? ಸುವನ್ ಸರ್. 4、どんな時タクシーに乗りますか？ ಹಾಂどんな時タクシーに乗りますか? ಎಸ್ ಅಂದರೆ ಯಾವ ಸಂದರ್ಭದಲ್ಲಿ, ಯಾವಾಗ ಟ್ಯಾಕ್ಸಿಯನ್ನು ಹತ್ತಿರ, ಯಾವಾಗ ಟ್ಯಾಕ್ಸಿ ಹತ್ತಿರ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ವೇಳೆ, ಯಾವ ಸಂದರ್ಭದಲ್ಲಿ. ಟ್ರೈನ್ ಇಲ್ಲದಿದ್ದಾಗ. ದೆನ್ಶಾ ಹಾಂ ಈ ಟ್ರೈನ್ ಇಲ್ಲದೆ ಇದ್ದಾಗ ಅಂದರೆ ದೆನ್ಶಾಗ ಅರಿಮಸೇನ್. ಅರಿಮಸೇನ್ ಹಾಂ ಅವಾಗ ಅದನ್ನೇನು ಮಾಡಬೇಕು? ಪ್ಲೇನ್ ಫಾರ್ಮ್ ಇಡಬೇಕು. ಅರವನಾಯ್ ತೋಕಿ. ಹಾಂ ತಪ್ಪು. ಅರಿಮಸೇನ್ಗೆ ನಾಯಿ ಅಂತ ಹೇಳ್ತೀವಿ ಅಷ್ಟೇ. ದೆನ್ಶಾ ನೈ ತೋಕಿ. ಹಾಂ ದೆನ್ಶಾಗ ನಾಯಿ ತೊಕಿ. ದೆನ್ಶಾಗ ನೈ ತೋಕಿ. ಹಾಂ ಏನು ಮಾಡ್ತೀರಾ? ಟ್ಯಾಕ್ಸಿಯೇ ನೋರಿಮಸ್. ಹಾಂ ಟ್ಯಾಕ್ಸಿ ನೀ ನೋರಿಮಸ್, ಯಾವಾಗಲೂ ನೀ ನೋರಿಮಸ್. ಟ್ಯಾಕ್ಸಿನೇ ನೋರಿಮಸ್. ಎಸ್ ಓಕೆ. ಲಾಸ್ಟ್ನೇದು ನೀವು ಮಾಡಿ. 5、たくさんお酒を飲むとどうなりますか？ ಹಾಂ ಗೊತ್ತಾ? たくさん ಹಾಂ お酒を ಅಂದರೆ ತುಂಬ ಒಸಾಕೆಯನ್ನು ಕುಡಿದ್ರೆ ಏನಾಗುತ್ತೆ? ಕುಡಿದ್ರೆ ಹಾಂ ಕುಡಿದ್ರಾಗ ಏನಂತೀವಿ? ಕುಡಿದ್ರೆ ಹೆಂಗೆ ಮಾಡ್ತೀವಿ? ಕುಡಿದ್ರೆ ನೊಮುತೋ. ಹಾಂ ತಕ್ಸಾನ್ ಒಸಾಕೆ ಓ ನೊಮುತೋ ದೋ ನರಿಮಸ್ಕ ಏನಾಗುತ್ತೆ? ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಎಸ್. ಹೌದಾ? ಓಕೆ. ಸೊ ವಾಮಿಟ್ ಮಾಡ್ಬೋದು, ನಿದ್ದೆಗೆ ಹೋಗ್ಬೋದು, ಆ ಥರ. ನಿದ್ದೆ ಹೋಗ್ಬೋದು ಅಂತ ಹೇಳ್ಬೋದು. ಹಾಂ ನಿದ್ದೆಗೆ ಹೋಗ್ತೀನಿ ಅಂದರೆ ಇಲ್ಲ ನಿದ್ದೆ ಓಕೆ. ನಿಮಗೆ ಹೋಗ್ತೀನಿ ಅನ್ನೋದಕ್ಕಿಂತ ಇದು ಹಾಂ ನಿದ್ದೆ ಬರೋಂಗಾಗುತ್ತೆ. ಸೊ ನೆಮೋಯಿದೆಸ್ ನರಿಮಸ್ ಎರಡು ಸೇರಿಸಡಿ ಇದು ಆಗುತ್ತೆ. ನೆಮೋಯಿ ಹಾಂ ನೆಮುಕು ನರಿಮಸ್. ಹಾಂ ಈ ಅಡ್ಜೆಕ್ಟಿವ್ ಇದೆ, ಇದಿದ್ದು ಕು ಆಗುತ್ತೆ. ಅದು ನರಿಮಸ್ ಸೇರಿಸಿ ಹೇಳ್ಬೇಕಾದ್ರೆ ನೆಮುಕು ನರಿಮಸ್. ಎಸ್ ನೆಮುಕು ನರಿಮಸ್. ನೆಕ್ಸ್ಟ್ ಎರಡನೇದು ಮಾಡುವ. ಓಕೆ ಎರಡನೇದು ಫಸ್ಟ್ ಯಾರು? ಕಲೆಸನ್ ಕೇಳಿಸ್ಕೊಳ್ಳಿ. 2番1、すみません、国際電話をかけるときどうしますか？どこにかけますか？アメリカの友達です。じゃあまず001を押して次にアメリカの国の番号1を押します。それから友達の番号を押します。わかりました。どうもありがとうございました。 ಹಾಂ ಗೊತ್ತಾಯ್ತಾ? ಗೊತ್ತಾಗಿ ಇನ್ನೊಂದು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ. ಯಾವುದೇ ಆನ್ಸರ್ ಹೇಳಿ. ಅದೇ ಈ ಮೂರಲ್ಲಿ ಯಾವ್ದಾರ ಒಂದಾಗಿರುತ್ತೆ. 2番1、すみません、国際電話をかけるときどうしますか？ ಹಾಂ ದೋಷಿ ಮಸ್ಕ ಏನು ಮಾಡಬೇಕು? ಯಾವಾಗ ಇಂಟರ್ನ್ಯಾಷನಲ್ ಫೋನನ್ನು ಮಾಡುವಾಗ. ಕೊಕ್ಸಾಯ್ ದೆನ್ವಾವೋ ಕಕೆರು ತೋಕಿ ದೋಷಿ ಮಸ್ಕ. ಈಗ ಹಿಂಗೆ ಕೊಡ್ತಾನೆ ಇನ್ಸ್ಟ್ರಕ್ಷನು. どこにかけますか？ ಹಾಂ ದೊಕೊನಿ ಕಕೆ ಮಸ್ಕ ಎಲ್ಲಿಗೆ ಮಾಡ್ತೀರಾ? アメリカの友達です。 ಹಾಂ ಅದು ಅಮೇರಿಕಾ ಫ್ರೆಂಡ್. ಎಸ್ ಅಮೇರಿಕಾದ ಫ್ರೆಂಡು. まず001を押してಹಾಂ ಮಜು 001 ಓ ಒಷ್ಟೆ
ನೋಡಿ ಇದು ಚಿತ್ರ ನೋಡಿದ್ರೆ ಗೊತ್ತಾಗ್ತಿದೆ ನೋಡಿ, ಇದು ಫೋನ್ ನಂಬರ್ ಇದು. 00 ಅಷ್ಟೇ, ಎರಡು ಇದಾವೆ. 00 ಅಷ್ಟೇ. ಹಾಂ, 00 ಓ ಅಷ್ಟೇ, ಇವೆರಡರಲ್ಲಿ ಯಾವ್ದಾರು ಒಂದು, ಎರಡನೇದು ಮೂರನೇದು. ಅದು ಒತ್ತಿಬಿಟ್ಟು ಅದು ಒತ್ತಿ ಅಂತ ಹೇಳ್ತಾರೆ. ಒತ್ತಿ 次にアメリカの国の番号1を押します。 ಹಾಂ, ಅಮೇರಿಕನೋ ಕುನಿನೋ ಬಾಂಗೋ, ಆ ದೇಶದ್ದು ಕೋಡು. ಕೋಡು ಏನದು? ಇಚಿ ಒಂದು. ಥರ್ಡ್ ಒನ್. ಹಾಂ, ಇದು ಎರಡನೇದು. ಸೆಕೆಂಡ್ ಒನ್. ಹಾಂ, ಇದು ಒತ್ಬಿಟ್ಟು ಆಮೇಲೆ ಅಮೇರಿಕಾ ಕೋಡು, ಕಂಟ್ರಿ ಕೋಡ್ ಒತ್ತಬೇಕು. ಕಂಟ್ರಿ ಕೋಡ್ ಏನು? ಅಮೇರಿಕಾದು ಒಂದು. それから友達の番号を押します。 ಹಾಂ, ಆಮೇಲೆ ಫ್ರೆಂಡ್ದು ಫೋನ್ ನಂಬರ್ನ ಒತ್ತಿ. わかりました。どうもありがとうございました。 ಎಸ್, ನೈಸ್. ನೀ ಇದನ್ನು ಚೈತ್ರさん. すみません。緑図書館はどこですか？駅の前の道をまっすぐ行くと橋があります。橋ですね。ええ、その橋を渡って100メートルぐらい行くと左にあります。 大 ಹಾಂ, ಇನ್ನೊಂದ್ಸಲಿ ಪ್ಲೇ ಮಾಡಿ ಸೆನ್ಸೆ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಕನ್ಫ್ಯೂಸಿಂಗ್ ಆಗಿದೆಯಾ? ಓಕೆ. ಹಾಂ, ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೀಡಾಗಿ ಹೇಳ್ಬಿಟ್ಟು. ಓಕೆ ಓಕೆ, ಕೇಳಿ ಕ್ಲೀನಾಗಿ. ಗೊತ್ತಾಗಿದ್ದಿಲ್ಲ ಡೈರೆಕ್ಷನ್ನು. ಹಾಂ ಸೆನ್ಸೆ, ಹೌದು. 暇な時何をしますか？ ಸಾರಿ, ಎಲ್ಲಾಯಿತು. 2番。わかりました。2、すみません。緑図書館はどこですか？駅の前の道をまっすぐ行くと橋があります。橋ですね。ええ、その橋を渡って100メートルぐらい行くと左にあります。 ಹಾಂ, ಯಾರಿಗೆ ಗೊತ್ತಾಯಿತು? ಹಾಂ, ಬಟ್ ಎಸ್, ಫಸ್ಟ್ ಒನ್ ಕರೆಕ್ಟ್. ಸೆಕೆಂಡ್ ಒನ್ ಆಗಲ್ಲ. ಇದು ಅವ್ರೇನು ಹೇಳ್ತಾರೆ, 100 ಮೀಟ್ರ್ ನಡೆದ್ರೆ ಎಡಗಡೆಗಿದೆ ಅಂತ. ಎಸ್, ಇದಾದರೆ ಎಡಗಡೆಗಿಲ್ಲ, ಎಡಗಡೆಗೆ ಇನ್ನೊಂದು ಬೇರೆ ದಾರಿ ಇದೆ, ಅದ್ರ ಮುಂದೆ ಹೋದರೆ ಇದೆ. ಅದಕ್ಕೆ ಇದಾಗಲ್ಲ. ಎಸ್, ಇದು ತಪ್ಪು. ಇದಾಯಿತು. ಇನ್ನಷ್ಟು ಫೈನಲ್ ಮೂರನೇದು. ಓಕೆ, ಸುಮನ್ ಸನ್ ಎಸ್. ಓಕೆ, ಇದನ್ನ ಹೆಂಗೆ ಮಾಡೋಣ ಅಂದರೆ, ಮೂರು ಜನನೂ ಕೇಳಿ, 3 ಜನದ್ದು ಆನ್ಸರ್ ತೊಗೊತೀನಿ, ಆಮೇಲೆ ಹೇಳ್ತೀನಿ, ಪ್ಲೇ ಮಾಡ್ತೀನಿ. ಒಂದನೇದು 3番。 1、すみません。この機械の使い方を教えてください。はい。まずここにお金を入れてください。次にこのボタンを押すとカードが出ます。このボタンですね。わかりました。ありがとうございました。ボタンを押してからお金を入れるとカードが出ます。 ಹಾಂ, ಚೈತ್ರ ಸಾನ್, ಸುಮನ್ ಸಾನ್, ಕಲ್ಲೇಶ್ ಸಾನ್. ಸರಿ ತಪ್ಪು? ನಂದು ಸರಿ. ಸರಿ ಸೆನ್ಸೆ. ನಿಂದು ಸರಿ. ಕಲ್ಲೇಶ್ ಸಾನ್ ನಿಂದು? ಕರೆಕ್ಟ್ ಅಂತ. ನಿಮಗೂ ಸರಿ ಅನಿಸುತ್ತಾ? ಓಕೆ, ಇನ್ನೊಂದ್ಸಲಿ ಕೇಳಿಬಿಡೋಣ. 3番。 1、すみません。この機械の使い方を教えてください。はい。まずここにお金を入れてください。次にこのボタンを押すとカードが出ます。 ಹಾಂ, ಫಸ್ಟು ದುಡ್ಡು ಹಾಕಿದ್ಮೇಲೆ ಈ ಬಟನ್ ಒತ್ತಿದ್ರೆ ಕಾರ್ಡ್ ಬರುತ್ತೆ. このボタンですね。わかりました。ありがとうございました。ボタンを押してからお金を入れるとカードが出ます。 ಸೊ ತಪ್ಪು ಅಲ್ವಾ? ಇವರು ತಪ್ಪು ಹೇಳಿದ್ರು, ತಪ್ಪು ಇನ್ಸ್ಟ್ರಕ್ಷನ್. ಫಸ್ಟು ದುಡ್ಡು ಹಾಕಬೇಕು, ಆಮೇಲೆ ಬಟನ್ ಒತ್ತಬೇಕು. ಇವ್ರು ಅಂತಾರೆ ಬಟನ್ ಒತ್ತಿದ್ಮೇಲೆ ದುಡ್ಡು ಹಾಕಬೇಕು, ಆಮೇಲೆ ಕಾರ್ಡ್ ಬರುತ್ತೆ ಅಂತ. ಇನ್ನೊಂದ್ಸರಿ ಕೇಳ್ತೀರಾ? ಇಲ್ಲ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಅರ್ಥ ಆಯ್ತು ಸ್ವಲ್ಪ. ಎಸ್, ನೆಕ್ಸ್ಟು ಮತ್ತೆ 3 ಜನ ಕೇಳಿ, ಕಣ್ಮುಚ್ಕೊಂಡು ಕೇಳಿ. ಎಸ್. 2、最近みんな電話を持っていますね。ええ。旅行や出張の時便利ですから、私は出張する時パソコンも持っていきます。男の人は出張の時
電話とパソコンを持っていきます。 ಹಾಂ ಇದು ಸರಿ ಇದೆ ಸೆನ್ಸರ್. ಹಾಂ ಸೋಮಸನ್ ಹಾಂ ಸರ್ ಕರೆಕ್ಟ್ ಅಂತ ಕಲೇಸನ್ ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ಲ. ಓಕೆ ಸರಿ ಇದೆ. ಅದೇ ಇವಳಂತಾಳೆ ಇತ್ತೀಚೆಗೆ ಜನಗಳು ಭಾಳಷ್ಟು ಮೊಬೈಲ್ನ ಹಿಡ್ಕೊತಾರಲ್ಲ ಅಂತ. ಅದಕ್ಕೆ ಅವನು ಹ್ಞೂ ಹೌದು ನಾನು ಕೂಡ ಹಿಡ್ಕೊತೀನಿ, ಅದ್ರ ಜೊತೆಗೆ ಎಲ್ಲಾದರೂ ಏನೋ ಸ್ವಿಚ್ಚು ಅಂದರೆ ಬಿಸ್ನೆಸ್ ಟ್ರಿಪ್ಪಿಗೆ ಹೋದಾಗ ಅವಾಗೂ ಹಿಡ್ಕೊತೀನಿ ಪ್ಲಸ್ ಲ್ಯಾಪ್ಟಾಪ್ ಹಿಡ್ಕೊತೀನಿ ಅಂತಾನೆ. ಕೇಳ್ತೀನಿ ನೋಡಿ, ಸಪ್ಲೈ ಮಾಡ್ತೀನಿ. 2、最近みんな電話を持っていますね。 ಹಾಂ ಸೈಕಿನ್ ಮಿನ್ನವ ದೆನ್ವಾ ಮತ್ತೆ ಮಸ್ನೆ. ರೀಸೆಂಟಾಗಿ ಅದೇ ಇತ್ತೀಚೆಗೆ ಜನಗಳು ಏನೋ ಮೊಬೈಲ್ ಫೋನ್ ಇಟ್ಕೊಂಡಿರ್ತಾರಲ್ವಾ. ええ、旅行や出張の時便利ですから、私は出張する時パソコンも持っていきます。 ಹಾಂ ಭಾಳ ಕನ್ವೀನಿಯೆಂಟ್ ಇರೋದ್ರಿಂದ ಯಾವಾಗ ಇದಕ್ಕೆ ಹೋದಾಗ ಬಿಸ್ನೆಸ್ ಟ್ರಿಪ್ಪಿಗೆ ಅವಾಗ ನಾನು ಇಟ್ಕೊಂಡು ಹೋಗ್ತೀನಿ. ನಾನು ಅದನ್ನು ಇಟ್ಕೊಂಡು ಹೋಗ್ತೀನಿ, ಯಾವುದನ್ನು ಲ್ಯಾಪ್ಟಾಪನ್ನು. ಎಸ್ 最近みんなで便利ですから、私は出張する時パソコンも持っていきます。 ಹಾಂ ಪಸಕೋಮೋ ಮತ್ತೆ ಕಿಮಸ್ ಅದು ಕೂಡ ತೊಗೊಂಡೋಗ್ತೀನಿ. ಈಗ 男の人は出張の時電話とパソコンを持っていきます。 ಎಸ್ ಸುಚ್ಚೋನೋ ತೊಕಿ ದೆನ್ವಾತೋ ಪಸಕೋನ್ ಓ ಮತ್ತೆ ಇಕ್ಕಿಮಸ್. ಕರೆಕ್ಟ್. ಮೂರನೇದು ಫೈನಲ್. ರೆಡಿ. 3、山田さんそれは何ですか？ 中国のお茶です。体の調子が悪い時飲みます。 それもお茶ですか？ いいえ、これは薬です。お酒を飲んだ時飲みます。 山田さんはお酒を飲んだ時中国のお茶を飲みます。 ಹಾಂ ಚೈತ್ರ ಸಾನ್ ಸುಮನ್ ಸಾನ್ ಕಲೆ ಸಾನ್. ಸರಿ ಅನ್ಸುತ್ತೆ ಸೆನ್ಸರ್. ಸೋಮನ್ ಸಾನ್. ರಾಂಗ್ ಅನ್ಕೋತೀನಿ. ಹಾಂ ಕಲೆ ಸಾನ್. ನಂದು ರಾಂಗ್. ಎಸ್ ರಾಂಗು. ಸುಮನ್ ಸಾನ್ ಯಾಕೆ ರಾಂಗು ಗೊತ್ತಾ ಯಾಕೆಂತ? ಇನ್ನೊಂದ್ಸರಿ ಕೇಳು. ಡ್ರಿಂಕ್ಸ್ ಮಾಡೋಕ್ಕಿಂತ ಮುಂಚೆ ಏನೋ. ಹಾಂ ಬಂದಿರಿ ಪಾಯಿಂಟಲ್ಲಿ. ಓಕೆ ನೀವು ಲೈನಲ್ಲಿದ್ದೀರಾ. ಕಲೆಸನ್ ನೀವು? ಅದೇ ಸೆನ್ಸ್ ಅವ್ರು ಬೇರೆ ಡ್ರಿಂಕ್ಸ್ ಅಂತ ಹೇಳ್ತಾರೆ, ಇವರು ಬೇರೆದೊಂದು ಹೇಳ್ತಾರೆ. ಹಾಂ ಕರೆಕ್ಟ್, ಪರವಾಗಿಲ್ಲ. ಕೇಳೋಣ ಇನ್ನೊಂದ್ಸಲ. ಮೆಡಿಸನ್ ತಗೊಳ್ತಾರೆ ಅಲ್ಲ, ಕುಸುರಿ. ಹಾಂ ಅದೇ ಈಗ ಏನು ಪಾಯಿಂಟು ಅಂದರೆ ಅವರು ಹುಷಾರಿಲ್ಲದೆ ಇದ್ದಾಗ ಮಾತ್ರೆ ತೊಗೊತಾರೋ ಎಣ್ಣೆ ಕುಡಿತಾರೋ ಅದೇ ಇರೋದು. ಅದನ್ನು ತಲೆ ಇಟ್ಕೊಂಡು ಕೇಳಿ, ಅರ್ಥ ಆಗುತ್ತೆ. それもお茶ですか？ 体の調子が悪いと。 3、山田さんそれは何ですか？ 中国のお茶です。 ಹಾಂ ಯಮದ ಸಾನ್ ಸೊರೆವ ನಾನ್ ದೇಸ್ ಕಾ? ಯಮದ ಅವರೇ ಅದು ಏನು? 体の調子が悪い時飲みます。 ಹಾಂ ಅದು ಏನಂತಾರೆ, ಚೈನಾದು ಟೀ ಬಾಡಿ ಕಂಡೀಷನ್ ಸರಿ ಇಲ್ಲದಾಗ ಕುಡಿತಾರೆ, ಹೌದಾ? それもお茶ですか？ ಮತ್ತು ಇನ್ನೊಂದೇನೋ ನೋಡ್ಬಿಟ್ಟು ಸೊರೆಮೋ ಒಚಾ ದೇಸ್ ಕಾ, ಅದು ಕೂಡ ಟೀನಾ? いいえ、これは薬です。お酒を飲んだ時飲みます。 ಹಾಂ ಅಲ್ಲ, ಇದು ಟ್ಯಾಬ್ಲೆಟ್ಟು. ಇದು ಯಾವಾಗ ಎಣ್ಣೆ ಕುಡಿದಾಗ ನುಂಗ್ತೀವಿ. ಈಗ 山田さんはお酒を飲んだ時中国のお茶を飲みます。 ಹಾಂ ಒಸಾಕೆを飲んだ時中国のお茶を飲みます. ಇಲ್ಲ ತಪ್ಪು. ಹಾಂ ಅವಾಗ ಏನು ಮಾಡ್ತಾನೆ, ಕುಸುರಿ ಓ ನಮಿ ಮಸ್ ಅವನು. ಎಸ್ ಅದೇ ಉಲ್ಟಾ ಪಲ್ಟಾ ಹೇಳಿದ್ರು. ಎಸ್ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಈ ಚಾಪ್ಟರ್ದು ಮೇನ್ ಪಾಯಿಂಟ್ ಏನು ಅಂದರೆ, ಇದನ್ನು ಮಾಡುವಾಗ ತೊಕಿ, ಇದನ್ನು ಮಾಡುವಾಗ ಅದನ್ನು ಮಾಡ್ತೀನಿ, ಮತ್ತು ಇದು ಮಾಡಿದ್ರೆ ಅದು ಆಗುತ್ತೆ. ಇಷ್ಟೇ ಇದು ಚಾಪ್ಟರ್ದು ಮೇನ್ ಗ್ರಾಮರ್ ಪಾಯಿಂಟ್ಸ್. ಸೊ ಇದು ಈ ಥರ ಬರೆದಿದ್ದೀನಲ್ಲ, ವಿ ರು ಇದು ಪ್ಲೇನ್ ಫಾರ್ಮಲ್ಲಿ ಇರಬೇಕು. ತಬೆಮಸ್ ತಬೆರು ತೋಕಿ ಏನು ಮಾಡ್ತೀರಾ, ತಬೆರು ತೋಕಿ ತೇವೋ ಅರೈಮಸ್, ತಿನ್ನುವಾಗ ಕೈಯನ್ನು ತೊಳಿತೀನಿ.
ಎಸ್. ಮತ್ತೇನು ಡೌಟ್ ಇದೆಯಾ?